ನೀವು ಹೇಳ್ಬೇಕು ಬ್ರೋ. ಸೊ ಇವರು ಕನ್ನಡ ಮೋಟಲ್ಗೋರೆ. ಇವತ್ತು ನಾವು ಡ್ಯೂಕ್ 250 ರಿವ್ಯೂ ಮಾಡ್ತಾಯಿದ್ದೀವಿ ಬಾಯ್ಸ್. ಟಾಪಲ್ಲಿ ಹೊಡೆಯೋಣ. ನಮ್ಮ ಬಾಯ್ಸು ಮುಗ್ತವ್ರೆ, ಹೊಡಿತವ್ರೆ. ಬೂಜ್ ಅವರು ಸ್ಟಾಕ್ ಎಕ್ಸಾಸ್ಟು ಇನ್ನೂ ಹೊಸ ಗಾಡಿ ಅಲ್ಲ, ಅದಕ್ಕೆ ಟೋ ಮಾಡೋದು ಹೆಂಗಾಗುತ್ತೆ ಅಂತ. ಇದ್ರಲ್ಲಿ R15 ಟೋ ಮಾಡೋದು ಕಷ್ಟ, ಇದ್ರಲ್ಲಿ ಟೋ ಮಾಡೋದು ಕಷ್ಟ. ಇವಾಗ ಸೀರಿಯಸ್ಲಿ ನಂಗೆ ಟೋ ಮಾಡೋಕ್ಕೆಲ್ಲ ಬರಲ್ಲ, ಫಸ್ಟ್ ಟೈಮ್ ಟೋ ಮಾಡ್ತಾ ಇರೋದು. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನೋಡ್ರಿ, ನಮಗೆ ಹೊಸೊಬ್ರು ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ನೀವು ಹೇಳ್ಬೇಕು ಬ್ರೋ. ಸೊ ಇವರು ಕನ್ನಡ ಮೋಟಲ್ಗೋರೆ. ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀವಿ ಬ್ರೌಡಿ ಅಂತ. ಓಕೆ, ಫುಲ್ಲು ಬೂಜ ಹೆಂಗೆ ಕಾಣಿಸ್ತಿದೆ ನೋಡ್ರಿ ದೂರದಿಂದ. ನೆಕ್ಸ್ಟ್ ವೀಕೆಲ್ಲ ರೈಡ್ ಮಾಡೋಣ ಬ್ರೋ. ಇದೆಲ್ಲ ನೀವು ಇದು ಅಲ್ಲಿ ಟೈರೆಲ್ಲ ಬೂಜ ಅಂತ ಬಂದಿದೆ, ಅದು ಸ್ಟಾಕಾ ಅಥವಾ ನೀವು ಮಾಡ್ಸಿರೋದು? ಓಕೆ ಓಕೆ, ಕಸ್ಟಮು. ಓ, ಎಲ್ಲ ಕಾರ್ಬನ್ ಫೈಬರು. ನೋಡಿ, Insta 360 ಬೇರೆ ಹಾಕ್ಬಿಟ್ಟಿದ್ದಾರೆ, ಅದಕ್ಕೂ ಸ್ಕಿನ್ ಹಾಕಿದ್ದಾರೆ. ಸೈಕ್ ಫುಲ್ ರಿಯಾಕ್ಷನ್ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತೀರಾ? ನಿಮ್ಮ ಇದು ಸ್ಪೆಲ್ ಮಾಡಿ ಯೂಟ್ಯೂಬು. ಬ್ರೌಡಿ, BROWDY. ಓಕೆ, ರೌಡಿಗೆ ಬಿ ಹಾಕಿ ನಮ್ಮ ಬ್ರೌಡಿ ಸಿಗ್ತಾರೆ. ಸ್ವಲ್ಪ ಸಪೋರ್ಟ್ ಮಾಡಿರಿ. ಅಲ್ಲಿ ಅಣ್ಣ ಅಲ್ಲಿದ್ದಾರಲ್ಲ ಲಾಸ್ಟಲ್ಲಿ, ಅವರೇ ನಮ್ಮ ಅಣ್ಣ. ಇಲ್ಲ ಬ್ರೋ, ನನ್ನ ಹತ್ರ ಕ್ಯಾಶ್ ಇಲ್ಲ, ಅವ್ರ ಹತ್ರ ಇದೆ ಸೀರಿಯಸ್ಲಿ. ಸೊ ಅಂತ ಲಾಗಿಗೆ ಬಂದುಬಿಡ್ತೀನಿ. ಸಾರಿ, ಇವತ್ತು ನಾವು ಡ್ಯೂಕ್ 250 ರಿವ್ಯೂ ಮಾಡ್ತಾಯಿದ್ದೀವಿ ಬಾಯ್ಸ್. ನಾನು ಅದು ಮೇನ್ ಕಂಟೆಂಟೇ ಬಿಟ್ಬಿಟ್ಟು ಅಲ್ಲಿ ಮಾತಾಡ್ತಾನೆ ಇದ್ದಿದ್ದೀನಿ. ಸೊ ಇದು ನಮ್ಮ ಜಾಜ್ ಅವ್ರದ್ದು. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಬೈಕ್ ಅಂತ. ನಿಮ್ಮ ಕಸಿನ್ ಅಂತ ಗೊತ್ತು, ಸುಮ್ಮನೆ ಬಿಲ್ಡಪ್ಪು ಇರಲಿ, ತಗೊಳ್ಳಿ, ಖುಷಿ. ಸೊ ಈ ಗಾಡಿ ಸ್ಪೆಸಿಫಿಕೇಷನ್ಸ್ ಡೀಟೇಲ್ಸ್ ಎಲ್ಲ ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತೀನಿ, ನೀವು ಔಟ್ಲುಕ್ ನೋಡಿಬಿಡಿ. ಸೀರಿಯಸ್ಲಿ ನನಗೆ 200cc ಸೆಗ್ಮೆಂಟ್ಸಲ್ಲಿ, ಅಂದರೆ 150, 200, 250ಲಿ ಒನ್ ಆಫ್ ಮೈ ಫೇವ್ರೆಟ್ ಬೈಕ್ ಇನ್ ಸ್ಪೋರ್ಟ್ಸ್, ಮೈ ಫೇವ್ರೆಟ್ ಬೈಕ್ ಇನ್ ನೇಕೆಡ್ ವರ್ಷನ್, ಮೈ ಫೇವ್ರೆಟ್ ಬೈಕ್ ಇನ್ ನೇಕೆಡ್, ಮೈ ಫೇವ್ರೆಟ್ ಬೈಕ್ ಇನ್ ಸ್ಪೋರ್ಟ್ಸ್. ಈ 200cc ಸೆಗ್ಮೆಂಟ್ಸಲ್ಲಿ 150, 200, 250 ಇಟ್ಸ್ ಅ ಲೀಟರ್ ಕ್ಲಾಸ್. ಅದ್ರ ಬಗ್ಗೆ ಹೋಗೋದೇ ಬೇಡ. ಹಾಂ, ಏನು ಬ್ರೋ? ಇಲ್ಲ ನಂದು ಆಯಿತು, ನಡ್ರಿ ಫೋಟೋ ಅಲ್ಲೇ ಫೋಟೋ ತಗೊಳ್ಳೋಣ ಮಾಮೂಲಿ ಫಸ್ಟ್ ಪಾಯಿಂಟಲ್ಲಿ. ಇಲ್ಲ, ಸುಮ್ಮನೆ ಮಾತಾಡ್ತಾ ಇದೆ. ಮತ್ತೆ ಹೇಳಿವಿನ ನೀವು, ಮತ್ತೆ ಹೇಳಿವಿನ. ಅವರು ಒಳ್ಳೆ ಬುದ್ಧಿವಂತ, ಅವ್ರು ಎಲ್ಲರಿಗಿಂತ. ಅವರು ನನಗೆ ಇವಾಗ 390 ಇದ್ದಿದ್ರೆ ಬೂಜಾ ಜೊತೆ ಕೀಪ್ ಮಾಡೋ ಟ್ರೈ ಮಾಡುವೆ, ಅಂದರೆ ಆಗ್ತಾ ಇರಲಿಲ್ಲ, ಜೊತೆಗಿರುವೆ ಅಟ್ಲೀಸ್ಟು. ಇದು ನಮ್ಮ ಮೋಹನ್ ಬ್ರೋ 145 ಮೇಲೆ ಹೋಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು, ಅಂದರೆ ಅವ್ರು ವೆಯ್ಟ್ ಇದಾರಲ್ಲ ಅದಕ್ಕೆ. ನಮ್ಮ ಜಾಜ್ 150 ಸಮಥಿಂಗ್ ಏನೋ ಹೋಗಿದೆ ಅಂತ ಹೇಳಿದ್ರು. ನೋಡೋಣ, ನಾನು ಸ್ವಲ್ಪ ಲೈಟ್ ವೆಯ್ಟ್ ಇದ್ದೀನಲ್ಲ, ಸೊ ಗೊತ್ತಾಗುತ್ತೆ. ಓ, ಎಲ್ಲ ಊಟ ನೋಡ್ಬಿಟ್ರು, ನಾವು ಹೊಡಿಲಿಲ್ಲ. ಓ, ಸೊ ಇಂಜಿನ್ ಸ್ಪೆಸಿಫಿಕೇಷನ್ಸಿಗೆ ಬಂದರೆ 250cc ಇಂಜಿನ್, ಲಿಕ್ವಿಡ್ ಕೂಲೆಂಟು, ಫಸ್ಟ್ ಸ್ಟ್ರೋಕು. ಇದು ಅರೌಂಡ್ 35 PS ಪವರ್ ಏನೋ ಇದೆ. 29 ನ್ಯೂಟನ್ ಮೀಟರ್ ಟಾರ್ಕು. ಇದು ಫ್ಯೂಯಲ್ ಕೆಪಾಸಿಟಿ 15 ಲೀಟರ್ಸು. ಬಟ್ ನಿಮಗೆ ಮೈಲೇಜು ನೀವು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 30 to 35 ಮೈಲೇಜು. ಸೊ 250cc 30-35 ಮೈಲೇಜ್ ಸೀರಿಯಸ್ಲಿ ಗುಡ್ ಆಪ್ಷನ್. ಇನ್ನು ಇದಕ್ಕೆ ಸ್ಲಿಪ್ಪರ್ ಕ್ಲಚ್ಚು, ಶಿಫ್ಟರು ಎಲ್ಲ ಇದೆ. ಎಲೆಕ್ಟ್ರಾನಿಕ್ಸು ಈ ಗಾಡಿಗೆ ಲೋಡೆಡು. ಫಿಟ್ ಮಾಡುತ್ತಾ? ಆನ್ ರೋಡ್ ಪ್ರೈಸ್ ಅರೌಂಡ್ ನಿಮಗೆ ಒಂದು 310,000 to 315,000 ಆಗುತ್ತೆ ಬೆಂಗಳೂರಲ್ಲಿ. ಸೊ ನನ್ನ ಯಾರಾದರೂ ಕೇಳಿದ್ರೆ 200cc ಬೆಸ್ಟ್ ನೇಕೆಡ್ ಬೈಕ್ ಯಾವುದು ಅಂತ, ನಿಮ್ಮ ಹತ್ರ ಬಜೆಟ್ ಇದ್ದರೆ ಕಣ್ಣು ಮುಚ್ಕೊಂಡು ಈ ಗಾಡಿ ಹೋಗಿ ಅಂತ ಹೇಳ್ತೀನಿ. ಅಕಸ್ಮಾತ್ ಬಜೆಟ್ ಏನಾದ್ರು ಸ್ವಲ್ಪ ಕಮ್ಮಿ ಇದ್ದರೆ ನೀವು ಇದಕ್ಕೆ ಚೂಸ್ ಮಾಡ್ಬೋದು, ಇದು NS 200. ಸೊ ಈ ಗಾಡಿ ಓಡಿಸೋಣ, ಟಾಪಲ್ಲಿ ಹೊಡೆಯೋಣ. ನಮ್ಮ ಬಾಯ್ಸು ಮುಗ್ತವ್ರೆ, ಹೊಡಿತವ್ರೆ. ನಮ್ಗೆ ಗೊತ್ತಿರೋಂಗೆ R15 ಆರಾಮಾಗಿ ಬೀಟ್ ಆಗುತ್ತೆ ಇದರಲ್ಲಿ. ಬಟ್ ಅದ್ರ ಮುಂದೆ ಹಿಂಗೆ ಅಂತ ಗೊತ್ತಿಲ್ಲ. ನಾನು R15 ಏನು ಗೊತ್ತಾ, ಟಾಪಲ್ಲಿ ಹೋಗುತ್ತೆ. ಬಟ್ ಅಷ್ಟೊತ್ತಿಗೆ ಇದು ಡ್ಯೂಕು, ಇದು 250 ಎಸ್ಪೆಷಲಿ ಪಿಕಪ್ ಆಗಿರುತ್ತೆ. ಬಟ್ ಅವ್ರಿಬ್ರು ಹಿಡಿಯೋದು ಕಷ್ಟ. ಬೇಕಾದ್ರೆ 390 ಪುಷ್ ಮಾಡ್ಬೋದು ಇದರಲ್ಲಿ. AD 390 ಫೀಟ್ ಆಗುತ್ತೆ ಇದರಲ್ಲಿ. ಅಂದರೆ ಅದು ಸ್ವಲ್ಪ ಟೈರ್ ವಾಬಲ್ ಇದೆ, ಆಫ್ ರೋಡ್ ಟೈರ್ಸ್ ಆಗ್ತವ್ರೆ ಅದಕ್ಕೆ.
ಸಖತ್ತಾಗಿದೆ ಗುರು. ಕಾರ್ನರಿಂಗ್ ಒಳ್ಳೆ ಕಾನ್ಫಿಡೆನ್ಸ್ ಇದೆ, ಆ ಥರ ಎಲ್ಲ ವಾಬಲ್ ಆಗೋಲ್ಲ. 390 ನಿಮಗೆ 170 ಅಬೋ ಹೋದರೆ ವಾಬಲ್ ಆಗೋದು, ಬಟ್ ಇದು ಹಂಗೇನಿಲ್ಲ. ಬ್ರೇಕಿಂಗು ನೆಕ್ಸ್ಟ್ ಲೆವೆಲ್ಲು. ಸೊ ನೀವು ಒನ್ ಆಫ್ ದಿ ಬೆಸ್ಟ್ 250cc ಸೆಗ್ಮೆಂಟ್ಸ್ ಬೈಕಲ್ಲಿ ಟಾಪ್ ಲಿಸ್ಟಲ್ಲಿ ಇರುತ್ತೆ ಈ ಡ್ಯೂಕ್ 250. ಎಷ್ಟು ರಿಫೈನ್ಡ್ ಆಗಿದೆ ಅಂದರೆ ಇಂಜಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ವಿಂಡ್ ಬ್ಲಾಸ್ಟ್ ಇರೋದ್ರಿಂದ ಅಗೇನ್ಸ್ಟ್ ವಿಂಡ್ ಹೊಡೆಯೋಕ್ಕಾಯ್ತಲ್ಲ. ನಮ್ಮ ವಾಯ್ಸ್ ಯಾರು ಕಾಣಿಸ್ತಾನೆ ಇಲ್ಲ. ತಡ್ರಿ ಅವ್ರು ಬರಲಿ. ಓಕೆ, ಫ್ಯೂಯಲ್ ರಿಸರ್ವ್ ಇದೆ, ನಾನು ಫ್ಯೂಯಲೇ ನೋಡ್ಕೊಂಡಿಲ್ಲ. ಇನ್ನೇ ಹಂಗೆ ಹೋಗೋದಲ್ವ. ಓಕೆ, ಇನ್ನು ನೀವು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡಿ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನಿಮಗೆ ಇಲ್ಲಿ ಫ್ಯೂಯಲ್ ಇಂಡಿಕೇಟ್ರು, ಇಲ್ಲಿ ಟೈಮು, RPM, ಸ್ಪೀಡೋಮೀಟ್ರು, ಓಡೋ, ರೇವ್, ಇದು ABS ಆನ್ ಆಗಿದೆ ಇಲ್ಲೋ ಅಂತ, ಇದು ಗೇರ್ ಇಂಡಿಕೇಟ್ರು. ಇನ್ನು ಇಲ್ಲೆಲ್ಲ ಸುಮಾರು ಸಿಂಬಲ್ಸ್ಗಳಿದ್ದಾವೆ, ಹೆಡ್ಲೈಟು, ABS ಎಲ್ಲ. ಇನ್ನು ನೈಟ್ ತೋರಿಸಿ ನಿಮ್ಮನ್ನ ಕ್ಲಿಯರ್ ಕಾಣೋದು, ಬಟ್ ಇಲ್ಲಿ ಬಿಸಿಲು ಜಾಸ್ತಿ ಇದೆ. ಓಕೆ, ಈಗ ರೇರ್ ABS ಆನ್ ಆಗಿದೆ. ಸೊ ನೀವು ಮೋಡ್ಗಳನ್ನ ಸ್ವಿಚ್ ಮಾಡ್ಕೋಬೋದು. ಇಲ್ಲಿ ಕೀ ಇಲ್ಲಿ ಹಾಕೋದ್ಬಿಟ್ಟವ್ರೆ, ಟಿಪಿಕಲ್ ಡ್ಯೂಕ್ ಥರ. ಬೂಝಾ ಬರ್ತಾಯಿದೆ, ಬರಲಿ. ಅಯ್ಯೋ, ಸೀಟಿಂಗ್ ಪೊಸಿಷನ್ನು ಹೆವಿ ಕಂಫರ್ಟ್ ಇದೆ ಗುರು. ಸೊ ಯಾರ್ಯಾರು 390 ಎಲ್ಲ ತಗೊಳಕ್ಕಾಗಲ್ಲ, ಸ್ವಲ್ಪ ಬಜೆಟ್ ಕಮ್ಮಿ ಇದೆ, ಒಂದು ಒಳ್ಳೆ ಮೈಲೇಜ್ ಕೊಡಬೇಕು ನಿಮಗೆ ಗಾಡಿ, ಹಂಗೆ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ನೀವು ಆರಾಮ್ಸೆ ಇದನ್ನು ಚೂಸ್ ಮಾಡ್ಬೋದು. ಓಕೆ, ಬೂಝಾ ಮತ್ತು 390 ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ದಾರೆ ಬಾಯ್ಸು. ನಮ್ಮ ಡಾಲ್ಫಿನ್ ನಿಧಾನಕ್ಕೆ ಬರ್ತಾ ಇದೆ, ಬರಲಿ ಪರವಾಗಿಲ್ಲ. ಪಾಪ ನಿಶಾಲ್ ಬರೋ ಇವತ್ತು ಫುಲ್ ಈ ಕಡೆಯಿಂದ ಎಡೀವಿ, ಆ ಕಡೆಯಿಂದ ಎಡೀವಿ, ಆ ಥರ ಆಗೋಯ್ತು. ನೋಡಿ ಎಷ್ಟು ಬೇಗ ಪಿಕಪ್ ತಗೊಳುತ್ತೆ. ನೀವು ಈ ಒಂದು 6000 7000 RPM ಮೇಲೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಪುಷ್ ಕೊಡುತ್ತೆ ಇದು. ನೀವು 150ವರೆಗೂ ಟೈಮ್ ಇಲ್ದಲೇ ಹೋಗುತ್ತೆ, ಅದಾದಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಇನ್ನೂ ಮೇಡೆ ಹೋಗೋದಕ್ಕೆ ತಡ ಹಿಡ್ಕೊಂಡು ಕುತ್ಕೋಬೇಕು. ಅಂಟಿಲ್ 150 ಯು ಕ್ಯಾನ್ ಆರಾಮ್ಸೆ ಗೋ ಇನ್ ದಿಸ್. ವಿಂಡ್ ಕಟ್ ಮಾಡಬೇಕಿದ್ರಲ್ಲಿ, ಇಲ್ಲ ಅಂದರೆ ನೀವು ಟಕ್ಕಿನ್ ಆಗಲಿಲ್ಲ ಅಂದರೆ ಸೀರಿಯಸ್ಲಿ ಎಳೆಯಲ್ಲ. ವಿಂಡ್ ಕಟ್ ಆದರೆ ನೋಡಿ ಪುಷ್ ತಾಳುತ್ತೆ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಬಾಯ್ಸ್. ಸ್ಲಿಪ್ಪರ್ ಕಚ್ ಇರೋದ್ರಿಂದ ರೇವ್ ಮ್ಯಾಚು ನೆಸಿಟಿನೇ ಇಲ್ಲ. ಯಪ್ಪ, ಒಂಥರ ಚೆನ್ನಾಗಿದೆ ಇದು ಓಡಿಸೋದಕ್ಕೆ. ನೀವು ನನಗೆ 390ನ 250 ಅಂತ ಕೇಳಿದ್ರೆ ನಾನು ಯಾವಾಗಲೂ ಬೆಸ್ಟ್ ಚಾಯ್ಸ್ 250 ಅಂತ ಹೇಳ್ತೀನಿ ಇನ್ನು ಓವರ್ ಆಲ್ ಟರ್ಮ್ಸ್ ಎಲ್ಲ. ಬಟ್ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಅದು ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಹೋಗುತ್ತೆ. ಸೆಗ್ಮೆಂಟು, ಐ ಸ್ಪೆಸಿಫಿಕೇಷನ್ಸು. ಹಾಂ, ಫೋಟೋ ಅಲ್ಲಿ ಇನ್ನು ಒಂದು 10 ಕಿಲೋಮೀಟರ್ಸ್ ಅದಾದಮೇಲೆ ಫೋಟೋ. ಬೂಝಾ ಅವರು ಸ್ಟಾಕ್ ಎಕ್ಸಾಸ್ಟು ಇನ್ನೂ ಹೊಸ ಗಾಡಿ ಅಲ್ಲ, ಅದಕ್ಕೆ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತೆ ಚೇಂಜ್ ಮಾಡಿಸೋದಕ್ಕೆ. ಸ್ವಲ್ಪ ದಿನದಲ್ಲಿ ಚೇಂಜ್ ಮಾಡಿಸ್ತಾರೆ. ಓಕೆ, ಓರಿ ಎಂಜಾಯ್ ದ ಫ್ರೀಡಮ್. ಇದೊಂಥರ ಫ್ರೀಡಮ್ ಗುರು ರೈಡ್ ಮಾಡೋದು. ನಾವು ಎಷ್ಟು ರೈಡ್ ಮಾಡ್ತೀವೋ ಅಷ್ಟು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಏನೋ ಒಂದು ಖುಷಿ ಸಿಗುತ್ತೆ. ನಮ್ಗೆ ಒಳಗಡೆ ಇರೋ ಇನ್ನೊಂದು ಮನಸ್ಸು ಆ್ಯಕ್ಟಿವ್ ಆಗುತ್ತೆ ಈ ಥರ ರೈಡ್ ಮಾಡಬೇಕಿದ್ರೆ. ಅದೊಂದೇ ರೀಸನ್ ರೈಡ್ ಮಾಡೋದು. ನಮ್ಮನ್ನು ನಾವು ಖುಷಿ ಪಡಿಸ್ಕೊಳ್ಳೋಕ್ಕಿರೋ ಒಂದೇ ಒಂದು ದಾರಿ, ಎಸ್ಪೆಷಲಿ ಬಾಯ್ಸಿಗೆ, ಬೈಕರ್ಸಿಗೆ, ರೈಡರ್ಸಿಗೆ ರೈಡ್. ಈವನ್ ಅಡ್ರೆನಲಿನ್ ರಶರ್ ಆಗಿರ್ಬೋದು ಅಥವಾ ಟ್ರಾವೆಲ್ ಆದರೂ ಆಗಿರ್ಬೋದು. ಟ್ರಾವೆಲಲ್ಲಿ ನಿಮಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಇದರ ಅಡ್ರೆನಲಿನ್ ರಶಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಎರಡಕ್ಕೂ ಎರಡು ಡಿಫ್ರೆಂಟ್ ವೈಬ್ ಇದೆ, ಎರಡೂ ಅಷ್ಟೇ ಖುಷಿ ಕೊಡುತ್ತೆ ಬಾಯ್ಸಿಗೆ. ಏನೋ ಡೈಲಾಗ್ ಬಂತು ಹೇಳಿದೆ, ಖುಷಿ ಪಡಿ. ಅಯ್ಯೋ ಎಲ್ಲಿದ್ದೆ, ಗಾಡಿ ರಿವ್ಯೂ ಮಾಡ್ತಾಯಿದ್ದೆ ಅಲ್ವಾ.
ಇನ್ನು ಕಲರ್ ವೈಸು ಇದು 2 ಕಲರ್ ಇದೆ, ಇದೊಂದು. ಬಟ್ ಇದು ಆರೆಂಜು ಮತ್ತು ಈ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಆಮೇಲೆ ನೀವು ಬೆಂಗಳೂರಲ್ಲಿ ಈ ಥರ ಡ್ಯೂಕ್ 250 390 ಹೊಸ್ದಾಗಿ ತಗೊಂಡಿದ್ದೀರ ಗಾಡಿ, KTM ಯಾವುದೇ ತಗೊಂಡ್ರು ನೀವು ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂದರೆ BTM ಹೋಗ್ಬಿಟ್ಟು ಸರ್ವಿಸಿಗೆ ಬಿಡ್ರಿ. ಸೀರಿಯಸ್ಲಿ ಸರ್ವಿಸ್ ಚೆನ್ನಾಗಿದೆ. ಅದು ಬಿಟ್ಟು ಇನ್ನು ಬೇರೆ ಕಡೆ ನಾನು 2-3 ಥರ ನನ್ನ RC 390 ಇತ್ತಲ್ಲ ಅವಾಗ ಬಿಟ್ಟಿದ್ದೀನಿ, ನಂಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ KTM ಸರ್ವಿಸಲ್ಲಿ. ಬಟ್ BTM ಅವರು ಇರೋದ್ರಲ್ಲಿ ಒಳ್ಳೆ ಟೆಕ್ನಿಷಿಯನ್ಸ್ ಇರೋದೇ KTM BTMಲ್ಲಿ. ಸೊ ಈಗ ನಿಶಾಲ್ ಬ್ರೋ ಇದ್ದಾರಲ್ಲ, ಅವರು ಅಲ್ಲೇ ವರ್ಕ್ ಮಾಡಿದ್ದು, ಅವ್ರ ಹತ್ರ RC 390 ಇದೆ, ಅವರು ಟ್ರಸ್ಟ್ ಮಾಡೋದು ಅಲ್ಲೇ, ಎಲ್ಲರೂ ಅಲ್ಲೇ ಬಿಡೋದು, ಈವನ್ ಮೋಹನ್ ಬ್ರೋನು ಅಲ್ಲೇ ಬಿಡೋದು. ಸೊ ಬೆಟರ್ ಆಪ್ಷನ್ ನಿಮಗೆ KTM BTM ಸರ್ವಿಸಿಗೆಲ್ಲ. ಈ ಗಾಡಿ ತಗೋಬೋದಾ ಅಂತ ಕೇಳಿದ್ರೆ ನೀವು ಒಂದು 3 ಲಕ್ಷ ಬಜೆಟ್ ಇಟ್ಕೊಂಡು ನೇಕೆಡ್ ಗಾಡಿ ಹುಡುಕ್ತಿದ್ದೀರ ಅಂದರೆ ಇದಕ್ಕೆ ಹೋಗ್ಬೋದು. ಈ ಗಾಡಿ ಇನ್ನೊಂದು ನನಗೆ ಮೇಯ್ನು ಇಷ್ಟ ಆಗಿದೆ ಏನಂದರೆ, ನಿನ್ನೆ ಲಾಸ್ಟ್ ವೀಕ್ ನಾನು ಡ್ಯೂಕ್ 390 ರೈಡ್ ಮಾಡಿದಾಗ ಅದ್ರ ಟಾಪ್ ಸ್ಪೀಡು 170 ಸಮಥಿಂಗ್ ಏನೋ ಹೋಗ್ತೈತಲ್ಲ, ಆವಾಗ ಆ ಸ್ಪೀಡಲ್ಲಿ ಅದು ಸ್ವಲ್ಪ ಓವರಿಂಗ್ ಇಶ್ಯೂ ಇತ್ತು. ಬಟ್ ಇದು 155 153 ಎಲ್ಲ ಹೋದಾಗಲೂ ನನಗೆ ಓವರ್ ಫೀಲ್ ಆಗಲಿಲ್ಲ. ಸೊ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ, ಇನ್ನೇನಿಲ್ಲ. ಇನ್ನು ಸಿಟಿನಲ್ಲಿ ಓಡಾಡೋದಕ್ಕೆಲ್ಲ ನಿಮಗೆ ಪೀಸ್ ಗಾಡಿ ಇದು. ಆರಾಮಾಗಿ ನೋಡ್ರಿ ಹೆಂಗೆ ನುಗ್ಗಾಡಿಸ್ಕೊಂಡು ಹೋಗ್ಬೋದು. 125 ನಿಮಗೆ ಹಿಂಗೆ ಲೇನ್ ಕಟ್ ಮಾಡ್ಬೋದು ಅಂದರೆ, ಇನ್ನು 70-80 ಒಳಗಡೆ ಎಲ್ಲ ಆರಾಮಾಗಿ ಲೇನ್ ಚೇಂಜ್ ಮಾಡ್ಬೋದು, ಈಸಿಯಾಗಿರುತ್ತೆ. ಒಂದು 120 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಟ್ರಾವೆಲು ಮಾಡ್ಬೋದು. ಅಷ್ಟೊಂದೆಲ್ಲ ಗಾಡಿ ಸ್ಟ್ರೆಸ್ ತಗೊಳ್ಳಲ್ಲ, ಪೀಸಾಗಿ ಹೋಗುತ್ತೆ. 120 ಕ್ರೂಸಿಂಗ್ ಸ್ಪೀಡ್ ಅಂದ್ಕೊಳ್ಳಿ ಆರಾಮ್ಸೆ. ಬಟ್ ಎಲ್ಲ ನಾರ್ಮಲಾಗಿ ಏನು ಯೋಚನೆ ಮಾಡ್ತಾರೆ ಅಂದರೆ, ಈ ಗಾಡಿ ತಗೊಳ್ಳೋದನ್ನು ಇನ್ನೊಂದು ಲಕ್ಷ ಹಾಕ್ಬಿಟ್ಟು ಡ್ಯೂಕ್ 390 ತಗೋಬೋದಲ್ಲ ಅಂತ ನಾನು ಹೇಳ್ತಿದ್ದೀನಿ. ನೋಡಿ, ನೀವು ಟ್ರಾವೆಲಿಂಗಿಗೋಸ್ಕರ ಡ್ಯೂಕ್ ತೊಗೊಳ್ತಿದ್ದೀರಾ KTM, ಟ್ರಾವೆಲಿಂಗ್ ಪ್ಲಸ್ ಹೈವೇ ಎಲ್ಲ ಅಂದರೆ ಡ್ಯೂಕ್ 250 ಬೆಸ್ಟು. ನೀವು ಜಾಸ್ತಿ ಸಂಡೇ ರೈಡ್ ಪ್ರಿಫರ್ ಮಾಡ್ತೀರಾ ಅಂದರೆ 390 ಬೆಸ್ಟು ಅಷ್ಟೇ ಬಾಯ್ಸ್. ಇಲ್ಲೊಂದು ಫೋಟೋ ತೆಗಿತೀವಿ, ಆಮೇಲೆ ಎಲ್ಲ ಸ್ಪ್ಲಿಟ್ ಔಟ್ ಆಯ್ತೀವಿ. ನಾನು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕೋಗಿಲ್ಲ, ನನಗೆ ಏನು ಅನ್ಸುತ್ತೆ ಅದನ್ನು ಹೇಳಿದ್ದೀನಿ. ಇನ್ನು ಅಡ್ವೆಂಚರ್ ಯಾವರಿಗೆ ಅಂದರೆ ಟ್ರಾವೆಲ್ ಪ್ಲಸ್ ಆಫ್ ರೋಡ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದು ಅವರಿಗೆ, ನಾಟ್ ಲೈಕ್ ಒನ್ ಡೇ ರೈಡ್ಸ್. ಸ್ವಲ್ಪ ಹೈವೇಲಿ ಅದು ಗೊತ್ತಲ್ಲ ಆ ಥರ ಅಷ್ಟೇ, ಇನ್ನೇನಿಲ್ಲ. ಟೋ ಮಾಡೋದು ಹೆಂಗಾಗುತ್ತೆ ಅಂತ ಇದ್ರಲ್ಲಿ ಆರಾಮ್ ಫೈಲ್ ಟೋ ಮಾಡೋದು ಕಷ್ಟ, ಇದ್ರಲ್ಲಿ ಟೋ ಮಾಡೋದು ಕಷ್ಟ. ಹಿಂಗೆ ಹಿಡ್ಕೊಂಡು ಬಂದರೆ ಕಾಲು ಹೋಗುತ್ತೆ, ನೇಕ್ ಇಡಬೇಕು. ಅವಾಗ ಅಡ್ವೆಂಚರ್ ನಿಮ್ಮಲ್ಲಿ ಟ್ರೋ ಮಾಡ್ಬೋದು ಮಾಡಿದ್ರೆ. ಅದು ಇದ್ರಲ್ಲಿ ಸ್ಪೋರ್ಟ್ಸಲ್ಲಿ ಕಷ್ಟ ಬರೋ ಟೋ ಮಾಡೋದು, ಹಿಂಗೆ ಕಾಲು ಹೋಗಕ್ಕೆ ಸಿಗೋಲ್ಲ. ಇನ್ನೊಂದು ಇದು ಹೊಡಿಯುತ್ತೆ ಟೋ ಮಾಡೋದಕ್ಕೆ. ನಮ್ಮ ಬಾಯ್ದು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ. ನಾವು ಅವಾಗಲಿಂದ ಈ ಕಡೆ ಹೊಡಿತಾನೆ ಇದ್ದೀವಿ, ನೋಡ್ಕೊಂಡಿಲ್ಲ ಫ್ಯೂಯಲ್ಲು. ಸೊ ಇವಾಗ ಹೋಗಿ ಒಂದು ಸ್ವಲ್ಪ ಟೋ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಬನ್ನಿ. ನೋಡಿರಿ, ಡ್ಯೂಕ್ 250 ನೀವು ಟೋ ಮಾಡ್ಬೋದು, ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವು ಡ್ಯೂಕ್ 250 ಮತ್ತು RN5 ಸಕ್ಕದಾಗಿದೆ ಅಂತ ಹೇಳ್ತಿದ್ದೀವಿ. ನೋಡಿ, ಈ ಥರ ಎಲ್ಲ ಟೋ ಮಾಡ್ಬೋದು ಡ್ಯೂಕ್ 250 RN5ನ. ಓಯ್ ಕಾಲ್ ಅಯ್ಯಪ್ಪ. ಇವಾಗ ಸೀರಿಯಸ್ಲಿ ನಂಗೆ ಟೋ ಮಾಡೋಕ್ಕೆಲ್ಲ ಬರೋಲ್ಲ, ಫಸ್ಟ್ ಟೈಮ್ ಟೋ ಮಾಡ್ತಾ ಇರೋದು. ಡ್ಯೂಕ್ ಈ ಥರ ಬೇಕಾದ್ರೆ ಸ್ಕೂಟಿ ಇದ್ದರೆ ಟೋ ಮಾಡ್ಬೋದು ಬ್ರೋ, ಸ್ಕೂಟಿಲಿ ಆರಾಮು. ಈ ಗಾಡಿನಲ್ಲೆಲ್ಲ ಸ್ವಲ್ಪ ಕಷ್ಟ. ನೀವು ಬ್ರೇಕೆಲ್ಲ ಹಿಡ್ಗಿಡ್ದಿರ ಆಮೇಲೆ ಮಿಸ್ ಆಗಿ ನನ್ನ ಕಾಲು ಟಲ್ ಅನ್ನುತ್ತೆ. ಓಕೆ ಡನ್. ಅವರು ಪೆಟ್ರೋಲ್ ತಗೊಂಡು ಬರ್ತಾರೆ, ಬನ್ನಿ ಮೋಹನ್ ಬ್ರೋ ಕಡೆಯಿಂದ, ಹಂಗೆ ಹಾಕೋಣ ಅಲ್ಲೇ. ಬ್ರೋ ನಿಮ್ಗೆಲ್ಲ ಇಷ್ಟು ಈಸಿಯಾಗಿ ಟೋಲ್ ಮಾಡ್ಬೋದಲ್ಲ, RN5 ಟೋಲ್ ಮಾಡೋಕ್ಕೆ ಆಗಲ್ಲ, ಕಷ್ಟ ಇನ್ನು. ಅದು ನಂದು ಗಾಡಿ ಬೇರೆ ಹಾಕ್ಸ್ಬಿಟ್ಟಿದ್ದೀನಾ ಹಂಗೆ. ಬಸ್ ನೋಡಿ, ನೀವು 250 ತಗೊಂಡ್ರೆ ಈ ಥರ ಎಲ್ಲ ಟೋ ಮಾಡ್ಬೋದು ಈಸಿ. ಇದು ಅಂತಲ್ಲ, ನೇಕಡ್ ಬೇಕು ಯಾವುದಾದ್ರೂ ಟೋ ಮಾಡ್ಬೋದು. ಓಕೆ ಬಾಯ್, ಸಿ ಲಾಗಿ ಇಷ್ಟೇ. ನಮ್ಮ ಚಾನಲ್ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇವ್ರದ್ದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೋನಿ ಎಲ್ಲ ತೆಗೆದ್ರು ಫುಲ್ ಫ್ರೇಮು. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇವ್ರು ಮೋಹನ್ ಜಯಣ್ಣ ಅಂತ, ನಮ್ಮ ಸ್ಪಿತಿ ಫ್ರೆಂಡು. ಇವಾಗ ನಮ್ಮ ಏನಂತಾರೆ ಅದಕ್ಕೆ, ಲೋಕಲ್ ಏರಿಯಾ ಬೆಂಗಳೂರು. ಅದೆಲ್ಲ ಇನ್ನೊಂದೇನೋ ಹೇಳ್ತೀವಿ ಅದಕ್ಕೆ, ಇನ್ನೊಂದಿನ ಹೇಳೋಣ. ಇವತ್ತಿನ ಲಾಗಲ್ಲಿ ಬೇಡ, ಇವತ್ತಿನ ಲಾಗಲ್ಲಿ ರಿವೀಡ್ ಮಾಡಿದ್ರೆ ನೆಕ್ಸ್ಟ್ ಲಾಗ್ ನೋಡೋಲ್ಲ ನಮ್ಮ ಸಲಾರ್ ಫ್ರೆಂಡ್ಸ್ ಇವಾಗ ನಾವು. ಓಕೆ ಬಾಯ್.